ಪುರನೇ ಹರ ಹರ ಗೌರಿಯ ಮುದ್ದಿನ ಕುಮಾರನೇ, ವಿದ್ಯಾಬುದ್ಧಿ ಕಲಿಸಿದ ಗುರುವೇ ಕೊಡು ನಮಗೆ ಮತಿಯ. ಗುರುಗಳಿಗೊಂದು ಶರಣಾರ್ಥಿ, ಗುರು ಭಕ್ತರಿಗೊಂದು ಶರಣಾರ್ಥಿಯೋ. ವಿದ್ಯಾಬುದ್ಧಿ ಕಲಿಸಿದ ಗುರುವೇ ಕೊಡು ನಮಗೆ ಮತಿಯ. 7 ಮಲೆ 77 ಮಲೆ ನಮ್ಮ ಮಲೆಯ ಮಾದೇಶ್ವನಿಗೆ ಒಂದು ಸಾರಿ ಉಗೆ ನೀರೋ. ಅದು ಸಾಲಿಲ್ಲಪ್ಪ, ಇನ್ನೂ ಒಂದು ಸ್ವಲ್ಪ ಶಕ್ತಿ ಬೇಕ್ರಪ್ಪ. ಗ್ರಾಮಾಯಣ ನೋಡಿದ್ರಲ್ಲ ಟ್ರೈಲರು, ಅದರಷ್ಟೇ ಬೇಕು ಶಕ್ತಿ ಹೇಳ್ರಪ್ಪ ಉಗೆ. ಈಗ ಗಾಣೇಶ್ವರನೇ ಆಯಿತು. ಯಾಕೆ ಈ ಹಾಡು ಹೇಳಿದೆ ಅಂದರೆ, ನಮ್ಮ ಹಳ್ಳಿ ಇದೆಯಲ್ಲ, ಈ ಹಳ್ಳಿ ಯಾವತ್ತೂ ಅಷ್ಟೇ ಅದು ಪೂಜಿತವಾಗಿರುತ್ತೆ ಅಂತ ಹೇಳ್ತಾರೆ. ಪೂಜಿತವಾಗಿರೋದು ಯಾವುದು? ಪ್ರತಿಯೊಂದನ್ನು ವಿನಯದಿಂದ, ಪ್ರತಿಯೊಂದು ಬಹಳ ಹೃದಯದಿಂದ, ಪ್ರತಿಯೊಂದು ವಿಷಯವನ್ನು. ಹಳ್ಳಿಯ ರೈತ ಎಷ್ಟು ಕಷ್ಟಪಡ್ತಾನೆ ಒಂದು ಬೆಳೆ ಬೆಳೆಯೋದಕ್ಕೆ, ಅಥವಾ ಅವನ ಎಲ್ಲ ಕಷ್ಟಗಳು. ಕೃಷಿ ಇರುವಂತಹ ಯಾವ ನಾಡಿದೆ ಆ ನಾಡು ತುಂಬ ಕಷ್ಟದಲ್ಲಿರುತ್ತೆ. ಆದರೆ ಅವನ ಬೆವರು ಸುರಿಸಿ ಮಳೆ ಬಂದು ಹಸಿರಾದಾಗ ಅವನಿಗಿರುವಂಥ ನಗು ಇದೆಯಲ್ಲ, ಆ ನಗು ಕಾಣಿಸ್ಬೇಕಾದ್ರೆ ಆ ಹಳ್ಳಿಯಲ್ಲಿ ಒಂದು ಸಂಕ್ರಾಂತಿ ಅಂತ ಆಗುತ್ತೆ. ಅಂದರೆ ಒಂದು ಇಡೀ ಜೀವನ ಚಕ್ರದಲ್ಲಿ ಈ ಹಳ್ಳಿ ಇದೆಯಲ್ಲ, ಗ್ರಾಮ, ಅದು ಯಾವಾಗಲೂ ಅಷ್ಟೇ ಪ್ರತಿ ಕ್ಷಣ ಪ್ರತಿ ನಿಮಿಷ ಹುಡುಕಾಟದೊಂದಿಗೆ, ಬೆವರು ಸುರಿಸ್ತಾ, ಕಷ್ಟಗಳೊಂದಿಗೆ, ಕಷ್ಟಗಳಿದ್ದರೆ ಕಷ್ಟಗಳನ್ನೆಲ್ಲವನ್ನು ಅವರು ಹಾಡುಗಳ ಮೂಲಕ ತಮ್ಮ ನೋವು ನಲಿವುಗಳನ್ನು ಹಂಚಿಕೊಳ್ಳುವುದರ ಮೂಲಕ ಹೇಗೆ ಹೇಳ್ಕೋತಾರೋ ಹಾಗಿದೆ ನಮ್ಮ ಈ ಗ್ರಾಮಾಯಣ. ಈ ಗ್ರಾಮಾಯಣದ ಹಿಂದೆ ಈಗ ಎಷ್ಟೋ ಜನ ಹೇಳಿದರು, ಅದಕ್ಕೆ ಎಷ್ಟು ವರ್ಷದ ಹಿಂದೆ ಆ ಒಂದು ಸಿನಿಮಾ ಶುರುವಾಗಿ ನಿಂತು ಮತ್ತೆ ಶುರುವಾಗಿದೆ ಅನ್ನುವಂಥದ್ದು. ಒಂದು ಹಳ್ಳಿ ಜೀವನದ ಥರನೇ ಈ ಸಿನಿಮಾ ಆಗೋದು ಕೂಡ ಆಗಿದೆ. ಬಟ್ ಇವತ್ತು ಈ ಸಿನಿಮಾ ಆಗೋದಕ್ಕೆ ಕಾರಣನೇ ಲಹರಿಯವರು. ಯಾಕೆಂದರೆ ನಾನು ಮನೋಹರ್ ಸಾರ್ನ ಭಾಳ ಒಂದು 35 ವರ್ಷದಿಂದ ಬಲ್ಲೆ. ನಾನು ಇವ್ರ ಕ್ಯಾಸೆಟ್ಗಳಿಗೆ ಹೆಸರುಗಳನ್ನೂ ಬರೆದಿದ್ದೀನಿ. ಭಾಳ ಹಿಂದೆ ಜನಪದದ ಕ್ಯಾಸೆಟ್ಗಳು ಏನು ಬರುತ್ತೆ ಅದಕ್ಕೆ ನಾವು ಕ್ಯಾಲಿಗ್ರಫಿ ಮಾಡ್ತಾಯಿದ್ವಿ ಒಂದು ಕಾಲದಲ್ಲಿ. ನಾನು ನನ್ನ ತಮ್ಮ ನಾಗೇಶ ಅಂತ ಚಿತ್ರಕಲಾ ಪರಿಷತ್ತಲ್ಲಿ. ಆ ಕ್ಷಣದಲ್ಲೂ ಕೂಡ ಕ್ಯಾಸೆಟ್ಗೆ ಲೇಔಟ್ ಮಾಡಿ ಡಿಸೈನ್ಗಳು ಕೂಡ ಮಾಡಿದ್ವಿ. ನಾನು ಆಗಲಿಂದ ನೋಡ್ತಾ ಇದ್ದೀನಿ ಅವರ ನಡೆ ಹೇಗಿರುತ್ತೆ ಅಂದರೆ, ಅವ್ರಿಗೆ ಯಾವುದನ್ನೇ ತಗೊಳ್ಳೋದಿದ್ರು, ಯಾವುದೇ ವಿಷಯವನ್ನು ತಗೊಳ್ಳೋದಿದ್ರು ಪರಿಶೀಲನೆ ಮಾಡಿ, ಅದನ್ನು ವೈಜ್ಞಾನಿಕವಾಗಿ ಯೋಚನೆ ಮಾಡಿ, ನಾನು ಏನು ಮಾಡಬೇಕು, ಯಾಕೆ ಮಾಡಬೇಕು, ಅದು ಹೇಗೆ ಮಾಡಬೇಕು, ಮತ್ತು ಅದನ್ನು ಎಲ್ಲಿಗೆ ಮುಟ್ಟಿಸ್ಬೇಕು, ಮತ್ತು ಅದರ ಕ್ವಾಲಿಟಿ ಏನಾಗಿರಬೇಕು ಅಂತ ಯೋಚನೆ ಮಾಡುವಂತಹ ಒಂದು ಬಹಳ ಡಿಸಿಪ್ಲಿನ್ ಆದಂತಹ ಒಂದು ಮನೆತನ ಇದು. ಈಗ ಸಂಸಾರ ಸಿಗುತ್ತೆ, ಆದರೆ ಕುಟುಂಬ ಸಿಗೋದು ತುಂಬ ಕಷ್ಟ ಇದೆ. ಈಗ ನಮಗೆಲ್ಲರಿಗೂ ಸಂಸಾರ ಸಿಗುತ್ತೆ, ಕುಟುಂಬ ಸಿಗೋದು ತುಂಬ ಕಡಿಮೆ. ಇವರು ಕುಟುಂಬವಾಗಿ ಬದುಕ್ತಾ ಇದ್ದಾರೆ. ಅವ್ರು ಹೇಳಿದ್ರಲ್ಲ 36 ಜನ ಇದ್ದೀವಿ ಅಂತ. ಆ ಒಂದು ಅವರಲ್ಲಿರುವ ಆ ನಂಬಿಕೆ ಇದೆಯಲ್ಲ, ಒಂದು ಕುಟುಂಬ ಅನ್ನೋದನ್ನು, ಅದು ಬರೀ ಅವರು ಮನೆಯಲ್ಲಿ ಇಟ್ಕೊಂಡಿಲ್ಲ, ತಮ್ಮ ಪ್ರೊಫೆಷನಲ್ಲಿ ಕೂಡ ಅದನ್ನು ಅವರು ಅಳವಡಿಸ್ಕೊಂಡಿದ್ದಾರೆ. ಯಾಕೆಂದರೆ ಈ ಗ್ರಾಮಾಯಣ ಸಿನಿಮಾ ಆಗೋದಕ್ಕೆ ಅವರಲ್ಲಿರುವಂಥ ಕುಟುಂಬದ ಪ್ರೀತಿ ಇರೋದರಿಂದನೇ ಈ ಗ್ರಾಮಾಯಣ ಸಿನಿಮಾ ಆಗೋದಕ್ಕೆ ಆಗಿದೆ ಅನ್ನೋದನ್ನು ನಾನು ಹೇಳ್ತೀನಿ. ಇನ್ನೊಂದು, ಗ್ರಾಮಾಯಣ ಸಿನಿಮಾ ನಿಜವಾಗ್ಲೂ ಬಹಳ ಕ್ರಾಫ್ಟ್. ಅಂದರೆ ಆ ಇಡೀ ಸಿನಿಮಾ ಕೆಲಸ ಮಾಡಿದ್ದಿದೆಯಲ್ಲ, ಡೈರೆಕ್ಟ್ರು ತನ್ನ ಶಿಲ್ಪವನ್ನು ಹೇಗೆ ಕೆತ್ತಬೇಕು. ಈಗ ನಾನು ಒಬ್ಬ ಪೇಂಟರು, ನಾನು ಒಬ್ಬ ಮಣ್ಣಿನಲ್ಲಿ ಗೊಂಬೆ ಮಾಡ್ತೀನಿ, ಎಲ್ಲ ಮಾಡ್ತೀನಿ. ಆ ಮಾಡುವ ಸ್ತರದಲ್ಲಿ ಆಗುವ ಎಲ್ಲ ಕಷ್ಟ ನಷ್ಟಗಳನ್ನೆಲ್ಲ ಅರಿತು ಆ ಒಂದು ಕಲಾಕೃತಿನ ಸೃಷ್ಟಿ ಮಾಡಬೇಕು ಅಂದರೆ ಒಳಗೆ ತುಂಬ ದಮ್ಮಿರಬೇಕು. ಒಂದು ಅನುಭವದ ದಮ್ಮಿರಬೇಕು, ಇನ್ನೊಂದು ತಾಳ್ಮೆಯ ದಮ್ಮಿರಬೇಕು. ಇದನ್ನು ಅಣ್ಣವರೇ ಹೇಳ್ತಾರೆ, ಈ ವಿನಯಪೂರ್ವಕವಾಗಿ ಬದುಕೋದು, ತಾಳ್ಮೆಯಿಂದ ಬದುಕೋದಕ್ಕೆ ಮಾತ್ರ ಹೆಚ್ಚು ಶಕ್ತಿ ಮತ್ತು ಹೆಚ್ಚು ಆಯಸ್ಸಿರುತ್ತೆ ಅನ್ನೋದು. ನಿಜವಾಗಲೂ ತುಂಬ ಒಳ್ಳೆಯ ಆಯಸ್ಸಿರುವಂತಹ ಸಿನಿಮಾ ಇದು. ನಿಜವಾಗಲೂ ಬದುಕಿದಂಥ ಸಿನಿಮಾ, ಬದುಕುವ ಸಿನಿಮಾ. ಹಾಗಾಗಿ ನಾನು ಇದರಲ್ಲಿ ಒಂದು ಪಾತ್ರವಾಗಿರೋದು ನನಗೆ ಬಹಳ ಖುಷಿಯಾಗಿದೆ. ನಿಜವಾಗ್ಲೂ ಎಲ್ರಿಗೂ ಒಳ್ಳೆಯದಾಗಲಿ. ನಮ್ಮ ಇಡೀ ತಂಡಕ್ಕೆ ನಿಜವಾಗ್ಲೂ ಒಂದು ಒಳ್ಳೆಯ ಸಿನಿಮಾ ಬರ್ತಾ ಇದೆ. ನಾವೆಲ್ಲರೂ ನೋಡೋಣ. ಈ ಸಿನಿಮಾವನ್ನು ಗೆಲ್ಲಿಸೋದ್ರ ಮೂಲಕ ಈಗಿರುವ ಪರಿಸ್ಥಿತಿಯಲ್ಲಿ ಒಂದು ಬೆಳಕನ್ನು ಕಾಣೋಣ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.